ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಭೀಕರ ಹತ್ಯೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ನಿಮಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು ಅಂತ ನೋಡ್ತಾ ಹೋಗೋದಾದ್ರೆ, ಡಿಜಿಪಿ ಅಲೋಕ್ ಮೋಹನ್ ಬಳಿ ಮಾಹಿತಿಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಹತ್ಯೆಗೆ ಸಂಬಂಧಪಟ್ಟಂತೆ ಪಡೆದುಕೊಂಡಿದ್ದಾರೆ. ದೂರವಾಣಿ ಮೂಲಕ ಪ್ರಕರಣದ ಮಾಹಿತಿಯನ್ನ ಪರಮೇಶ್ವರ್ ಅವರು ಪಡೆದಿದ್ದಾರೆ. ನಿನ್ನೆ ಹತ್ಯೆಯ ಸ್ಥಳ ಪರಿಶೀಲನೆಯನ್ನ ಡಿಜಿಪಿ ಅಲೋಕ್ ಮೋಹನ್ ಅವರು ನಡೆಸಿದರು. ಪತ್ನಿಯಿಂದಲೇ ನಿವೃತ್ತ ಡಿಜಿ ಓಂ ಪ್ರಕಾಶ್ ಹತ್ಯೆಗೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಯ್ತು, ಸ್ಥಳದಲ್ಲಿ ಏನೆಲ್ಲ ಸಿಕ್ತು, ಆಮೇಲೆ ಒಬ್ರು ಪಾತ್ರ ಇದೆಯಾ, ಇಬ್ರು ಪಾತ್ರ ಇದೆಯಾ, ಮಗನಿಗೆ ಎಷ್ಟು ಇನ್ಫಾರ್ಮೇಶನ್ ಈ ಗಲಾಟೆ ವಿಕೋಪದ ಹಂತಕ್ಕೆ ಹೋಗೋ ನಿಟ್ಟಿನಲ್ಲಿ ಇತ್ತು ಅನ್ನೋದನ್ನೆಲ್ಲ ಕಲೆ ಹಾಕಿದ್ದಾರಂತೆ. ಇಲ್ಲ, ಅವರು ಅದೆಲ್ಲ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಗೊತ್ತಿಲ್ಲ, ನಾವು ಯಾವುದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ. ಅದನ್ನು ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ಗೊತ್ತಿಲ್ಲ ಯಾವುದು, ಅದೆಲ್ಲ ತನಿಖೆ ಆದಮೇಲೆ ಈಗ ವಿಷಯಗಳು ಹೊರಗಡೆ ಬರುತ್ತೆ. ಅದನ್ನೆಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ, ಶುರು ಮಾಡಿದ್ದಾರೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಅದಕ್ಕೆ ತನಿಖೆ ಮಾಡ್ತಿದ್ದಾರೆ. ಸರ್, ಈ ಹಿಂದೆ ಕೂಡ ಸಾಕಷ್ಟು ಆಪಾದನೆಗಳು ಅವ್ರ ಮೇಲೆ ಬಂದಿತ್ತು ಸರ್. ಚಿಕ್ಕಮಗಳೂರದೊಂದು ಯುವತಿಯವರು ಕಂಪ್ಲೇಂಟ್ ಎಲ್ಲ ಏನೂ ಗೊತ್ತಿಲ್ಲ ನನಗೆ. ನಾವು ಕೂಡ ಗೃಹ ಸಚಿವರಾಗಿದ್ರಿ. ಇಷ್ಟು ಸೆನ್ಸಿಟಿವ್ ಮತ್ತು ಸೆನ್ಸೇಷನಲ್ ವಿಚಾರ ನಮ್ಮ ಹೋಮ್ ಮಿನಿಸ್ಟರ್ ಕೆಲವು ಸಂದರ್ಭದಲ್ಲಿ ಏನೂ ಗೊತ್ತಿಲ್ಲ ಅಂದ್ಬಿಡ್ತಾರಪ್ಪ. ಇವ್ರಿಗೆ ಫಸ್ಟ್ ಇನ್ಫಾರ್ಮೇಷನ್ ಹೋಗಬೇಕಾಗಿರೋದು, ಅದನ್ನು ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಮಂತ್ರಿಗಳಿಗೆ ಹೋಗುತ್ತಾ. ಬಟ್ ಕೆಲವು ವಿಚಾರದಲ್ಲಿ ನಂಗೆ ಏನೂ ಗೊತ್ತಿಲ್ಲ ಅಂತಾರೆ. ನೋಡೋಣ ಅವ್ರಿಗೆ ಮಾಹಿತಿ ಇದೆಯಾ, ತರಿಸ್ಕೊಂಡಿದ್ದಾರಾ ಇಲ್ವಾ ಅಂತಕ್ಕಂಥದ್ದನ್ನು. ಈ ಬಗ್ಗೆ ಮಾತನಾಡೋದಕ್ಕೆ